ನೋಡಮ್ಮ ಗಂಗಾ, ಬಲ್ಗಲ್ಲಿಟ್ಟು ಒಳಗಡೆ ಬಾ. ಹ್ಞೂ ಹ್ಞೂ ಒಳಗಡೆ ಬರ್ಬೇಕಾರೆ ನಾನು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಬಲ್ಗಾಲಿಟ್ಟು ಒಳಗಡೆ ಬರಮ್ಮ. ಸರಿ ಆಯ್ತು ಆಂಟಿ. ನಾವು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಒಳ್ಳೇದಾಗ್ಲಿ, ಈ ಮನೆಯಲ್ಲಿ ಸುಖ ಸಮೃದ್ಧಿಯಿಂದ ಕೂಡಿರ್ಲಿ. ಹೋಗ ರಾಜು, ದೇವ್ರ ಮನೆ ಕರ್ಕೊಂಡೋಗಿ ಇಬ್ರು ಕೈ ಮುಗ್ದು ಹಾಗೆ ನಿನ್ ರೂಮಿಗೆ ಕರ್ಕೊಂಡೋಗು. ಸರಿ ಆಯ್ತು ಅಜ್ಜಿ. ನೋಡಮ್ಮ ಗಂಗಾ, ಇನ್ಮೇಲೆ ಇದೆ ನಿನ್ ರೂಮು. ನಿಂಗೆ ಏನಾದ್ರೂ ಅವಶ್ಯಕತೆ ಇದ್ರೆ ನನ್ನ ಹತ್ರ ಕೇಳು. ಏನು ಮುಜುಗರ ಪಡ್ಕೋಬೇಡ. ಅವರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ಏನು ಟೆನ್ಷನ್ ತಗೋಬೇಡ. ಆರಾಮಾಗಿರು ಆಯ್ತಾ. ಏನೋ ನನ್ನ ಮಗ ಒಪ್ಪಿದಾನಲ್ಲ ಅಂತೇಳಿ ನಾನು ಒಪ್ಕೊಂಡು ಸುಮ್ಮನಾಗಿದ್ದೀನಿ. ಸರಿ ಆಯ್ತು ದೊಡ್ಡಮ್ಮ. ಥ್ಯಾಂಕ್ ಯು ಸೋ ಮಚ್ ದೊಡ್ಡಮ್ಮ, ಇಷ್ಟೆಲ್ಲ ಮಾಡಿದ್ದಕ್ಕೆ. ನೋಡಮ್ಮ ಗಂಗಾ, ನಮ್ಮ ರಾಜು ಇಷ್ಟಪಟ್ಟು ಮದುವೆ ಆಗಿ ಬಂದಿದ್ದಾನೆ ಅಂತ ಒಂದೇ ಕಾರಣಕ್ಕೆ ನಾನು ನಿನ್ನನ್ನು ಒಪ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ರಾಜು ನಮ್ಮ ಮನೆಗೆ ಒಂದೋ ಹುಡುಗಿನೇ ಮದುವೆ ಆಗಿ ಬಂದಿರ್ತಾನೆ, ಅವನಿಗೆಲ್ಲ ಗೊತ್ತು ಅಂತ ನಾನು ಸುಮ್ಮನಿದ್ದೀನಿ. ನಮ್ಮದು ಕೂಡು ಕುಟುಂಬ ಕಣಮ್ಮ. ಇದರಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ಸಹಿಸ್ಕೊಂಡು ಮುನ್ನುಗ್ತಾ ಹೋಗ್ಬೇಕು. ಅದನ್ನು ಬಿಟ್ಟು ಅವ್ರು ಹಂಗಂದ್ರು ಇವ್ರು ಹಂಗಂದ್ರು ಅಂತ ಅದನ್ನೇ ದೊಡ್ಡದು ಮಾಡಬಾರ್ದು ನೋಡು. ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಂಡು ಏನೇ ಒಂದು ಮಾತು ಬಂದರೂ ಅನುಸರಿಸ್ಕೊಂಡು ಹೋಗ್ಬೇಕು. ನೀವು ಸಡನ್ನಾಗಿ ಮದುವೆ ಆಗಿ ಬಂದಿರೋದ್ರಿಂದ ರಾಜು ಅವ್ರ ಅಪ್ಪ ಅಮ್ಮಂಗೆ ತುಂಬ ಬೇಜಾರಾಗಿದೆ. ಸ್ವಲ್ಪ ದಿವಸ ಹಂಗೆ ಹಿಂಗೆ ಅಂತಾರೆ, ಅದನ್ನು ಸಹಿಸ್ಕೊಂಡು ಹೋಗ್ಬೇಕು. ಅದನ್ನೇ ದೊಡ್ಡದಾಗಿ ಮಾಡಬಾರ್ದು. ನಿಮ್ಮಮ್ಮ ಹಿಂಗಂದ್ರು ನಿಮ್ಮಪ್ಪ ಹಿಂಗಂದ್ರು ಅಂತೆಲ್ಲ. ಅವ್ರು ತುಂಬ ಒಳ್ಳೆಯರು ಕಣಮ್ಮ. ನೀನು ಅವ್ರಿಗೆ ಒಪ್ಪೋಂಥ ಸೊಸೆ ಆದರೆ ಅವರು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಮುಂದೆ. ನೀನು ಅದನ್ನೇ ದೊಡ್ಡದಾಗಿ ಮಾಡ್ಕೊಂಡು ಕೂತ್ಕೋಬಾರ್ದಷ್ಟೇ. ಹ್ಞೂ ಆಂಟಿ, ಎಲ್ಲ ಗೊತ್ತಾಯ್ತು, ನನಗೂ ಗೊತ್ತಾಗುತ್ತೆ ಆಂಟಿ. ನಾವು ಈ ಥರ ಸಡನ್ನಾಗಿ ಮದುವೆ ಆಗಿ ಬಂದಿರೋದ್ರಿಂದ ರಾಜು ಅವರಪ್ಪ ಅಮ್ಮಂಗೆ ಎಷ್ಟು ಬೇಜಾರಾಗಿದೆ ಅಂತ ಗೊತ್ತಾಗಿದೆ. ನಿಜವಾಗ್ಲೂ ನಾನು ಏನೇ ಒಂದು ಕೊರತೆ ಬರ್ದಿರೋ ಹಾಗೆ ಈ ಮನೆಯಲ್ಲಿ ನಡ್ಕೊತೀನಿ ಆಂಟಿ. ಎಲ್ಲರೂ ನನ್ನನ್ನು ಮೆಚ್ಕೊಳ್ಳೋ ಥರ ನಾನು ಇದ್ದು ತೋರಿಸ್ತೀನಿ ಆಂಟಿ. ಸರಿ ಕಣಮ್ಮ, ಈ ಮಾತು ಕೇಳಿ ನಂಗೆ ತುಂಬಾ ಖುಷಿ ಆಯಿತು. ಸರಿ, ಬೆಳಿಗ್ಗಿಂದ ಇಬ್ಬರು ತುಂಬಾ ಸುಸ್ತಾಗಿದ್ದೀರಾ ಅಂತ ಕಾಣಿಸುತ್ತೆ. ಸರಿ, ನಾನಿನ್ನ ಹೋಗ್ತೀನಿ. ಸರಿ ಆಂಟಿ, ಆಯಿತು. ನನ್ನನ್ನು ರಾಜು ದೊಡ್ಡಮ್ಮ ಅಂತ ಕರೀತಾನೆ, ನೀನು ನನ್ನನ್ನು ಹಾಗೆ ಕರಿಬೋದು. ಸರಿ ಆಯಿತು ದೊಡ್ಡಮ್ಮ. ಥ್ಯಾಂಕ್ ಯು ದೊಡ್ಡಮ್ಮ. ನೀವು ಇರ್ತಿರ್ಲಿಲ್ಲ ಅಂದರೆ ನನಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಒಂದು ಸ್ವಲ್ಪ ಕೂಡ ಗೊತ್ತಾಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ದೊಡ್ಡಮ್ಮ. ನೀವು ಮುಂದೆ ನಿಂತು ನಮ್ಮನ್ನು ಮನೆ ತುಂಬಿಸ್ಕೊಳ್ಳೋ ಥರ ಮಾಡಿದ್ದಕ್ಕೆ. ನೋಡೋ ರಾಜು, ನೀನು ಈ ರೀತಿ ಸಡನ್ನಾಗಿ ಮದುವೆ ಆಗಿ ಬಂದಿರೋದ್ರಿಂದ ನಿಮ್ಮ ಅಪ್ಪ ಅಮ್ಮ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರ ಮನಸ್ಸಿಗೆ ತುಂಬಾ ಆಘಾತ ಆಗಿತ್ತೆ. ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೊಸಿ ಮಾತಾಡು. ಸರಿ ಆಯಿತು ದೊಡ್ಡಮ್ಮ. ನಾನು ಅವಾಗಲಿಂದ ಅದನ್ನೇ ಯೋಚನೆ ಮಾಡ್ತಿದ್ದೆ. ಹೇಗಾದರೂ ಮಾಡಿ ಅಪ್ಪ ಅಮ್ಮನ ಹತ್ರ ಮಾತಾಡಬೇಕು. ಅವರಿಗೆ ನಾನು ಯಾವ ಕಾರಣಕ್ಕೆ ಗಂಗನ್ನ ಈ ಥರ ಸಡನ್ನಾಗಿ ಮದುವೆ ಆಗಿ ಬಂದೆ ಅಂತ ಅವ್ರಿಗೆ ತಿಳಿಸ್ಬೇಕು ಅಂತ ಎಷ್ಟು ಒದ್ದಾಡ್ತಿದ್ದೀನಿ ದೊಡ್ಡಮ್ಮ. ಸರಿ ಕಣಪ್ಪ, ಹೋಗಿ ಮಾತಾಡು, ನಾನು ಇನ್ನು ಬರ್ತೀನಿ. ಸರಿ ಕಣಮ್ಮ ಗಂಗಾ, ನಾನು ಇಲ್ಲಿಂದ ಹೋಗ್ತೀನಿ. ನೋಡ್ರಿ ಗಂಗಾ ಅವರೇ, ಬೆಳಿಗ್ಗಿಂದ ನೀವು ಸುಸ್ತಾಗಿದ್ದೀರಾ, ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ರಿ. ನಾನು ಹೋಗಿ ನಮ್ಮ ಅಮ್ಮನ ಹತ್ರ ಮಾತಾಡ್ಕೊಂಬರ್ತೀನಿ. ಸರಿ ರಾಜು ಅವರೇ, ನಾನು ನಿಮ್ಮ ಜೊತೆ ಬರಲಾ? ಬೇಡ, ಈಗ ಬೇಡ. ಯಾಕಂದರೆ ಈಗ ಎಲ್ಲರೂ ಕೋಪದಲ್ಲಿದ್ದಾರೆ. ಮತ್ತೆ ನಿಮ್ಮನ್ನು ನೋಡಿ ನಿಮ್ಮನ್ನ ಏನಾದರೂ ಅಂದರೆ ಬೇಡ, ನಾನೇ ಹೋಗಿ ಮಾತಾಡ್ಕೊಂಬರ್ತೀನಿ. ಸರಿ ರಾಜು, ಆಯಿತು. ಅಲ್ಲ, ನಾನು ಈ ರೀತಿ ನನ್ನ ಮದುವೆ ಆಗುತ್ತೆ, ಈ ರೀತಿ ನಾನು ರಾಜು ಅವ್ರ ಮನೆಗೆ ಬರ್ತೀನಿ ಅಂತ ಯಾವಾಗಲೂ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ನಮ್ಮ ಮನೆ ಬರದಲ್ಲಿ ಆ ದೇವ್ರು ಏನು ಬರೋಗಿತ್ತೋ ಅದೇ ಆಗೋದು ಅಂತ ಇವಾಗ ಸಾಬೀತಾದಂಗಿದೆ. ಆದರೂ ರಾಜು ಅವ್ರ ಮನೆ ತುಂಬಾ ಚೆನ್ನಾಗಿದೆಯಪ್ಪ, ಒಳ್ಳೆ ಅರಮನೆ ಥರ ಇದೆ. ನಾನು ನಿಜವಾಗ್ಲೂ ಇಂಥ ಅರಮನೆಗೆ ಸೊಸೆಯಾಗಿ ಹೋಗ್ತೀನ ಅನ್ನೋದೇ ಗೊತ್ತಾಗಿರಲಿಲ್ಲ. ಇಂಥ ಒಳ್ಳೆ ಗಂಡ, ಇಂಥ ಒಳ್ಳೆ ಅತ್ತೆ ಮಾವ ಅವರೆಲ್ಲರಿಗೂ ನೋಡ್ತಿದ್ರೆ ಎಷ್ಟು ಮನಸ್ಸಿಗೆ ಖುಷಿ ಆಗುತ್ತೆ. ಎಲ್ಲರೂ ಒಳ್ಳೆಯವರೇ ಅನಿಸುತ್ತೆ. ಆದರೆ ನಾನು ಸಡನ್ನಾಗಿ ಮದುವೆ ಆಗಿ ಬಂದಿರೋದ್ರಿಂದ ಎಲ್ಲರೂ ಸ್ವಲ್ಪ ನಂಬ್ಕೊಂಡಿದ್ದಾರೆ. ಆಮೇಲೆ ಎಲ್ಲ ಸರಿ ಹೋಗ್ತಾರೆ. ನಾನು ರಾಜು ನಂಬಿಕೆನ ಉಳಿಸ್ಕೋಬೇಕು. ರಾಜು ಅವ್ರು ನನ್ನ ನಂಬಿ ಮದುವೆ ಮಾಡ್ಕೊಂಡು ಬಂದಿದ್ದಾರೆ, ನನ್ನ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಅಂದಾಗ ನಾನು ರಾಜನ್ನ ಚೆನ್ನಾಗಿ ನೋಡ್ಕೋಬೇಕು. ಹಾಗೆ ಅವ್ರ ಮನೆಯವ್ರನ್ನೆಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು. ಈ ಮನೆ ಮೆಚ್ಚೋ ಥರ ಸೊಸೆಯಾಗಿ ತೋರಿಸ್ಬೇಕು. ಇವಳೇನ ಅವಳು ಗಂಗಾ, ನಮ್ಮ ರಾಜು ಮಾಮಂಗೆ ಮದುವೆ ಆಗಿ ಬಂದಿರೋದು. ಮುಖ ನೋಡು ಹೆಂಗೆ ಮಳ್ಳೆ ಹೆಂಗೆ ನಿಂತಿದ್ದಾಳೆ ನೋಡಮ್ಮ. ನಾನು ಮದುವೆ ಆಗ್ಬೇಕಾಗಿರೋ ರಾಜು ಮಾಮನ್ನ ಇವಳು ಮದುವೆ ಆಗಿ ಬಂದಿದ್ದಾಳಲ್ಲಮ್ಮ. ಕಡೆ ಹೆಂಗೆ ಮಳ್ಳೆಯಾಗಿ ನಿಂತಿದ್ದಾಳೆ ನೋಡು. ನಿನ್ನ ಸ್ಥಾನನ ತಾಂಡು ಹೆಂಗೆ ಮೆರೀತಿದ್ದಾಳೆ. ಈ ಥರ ಜಾಸ್ತಿ ದಿವಸ ಮೆರೆಯೋಕ್ಕಾಗಲ್ಲ ಇವಳು. ಯಾವತ್ತಿದ್ರೂ ಈ ಮನೆಗೆ ಸೊಸೆ ನೀನೇ. ನಮ್ಮ ರಾಜುಗೆ ನಿನ್ನ ಜೊತೆನೇ ಮದುವೆ ಮಾಡೋದು. ಇವಳು ಬಂದರೂ ಏನು ಮಾಡ್ಕೊಳಕ್ಕಾಗಲ್ಲ. ಅಲ್ಲ ಕಣಮ್ಮ, ಆಗಲೇ ಇವ್ರದ್ದು ಮದುವೆ ಎಲ್ಲ ಆಗೋಗಿತ್ತೆ. ರಾಜು ಮಾಮನೆ ಜೊತೆಲಿ ಇವನನ್ನ ಕರ್ಕೊಂಬಂದು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಮಾಡಿಸಿದ್ದಾನೆ. ಅಂಥದ್ರಲ್ಲಿ ಮತ್ತೆ ರಾಜು ಮಾಮನ ಜೊತೆ ನಿಂದೆ ಮದುವೆ ಆಗುತ್ತೆ ಅಂತ ಯಾಕಮ್ಮ ಸುಳ್ಳು ಹೇಳ್ತಿದೀಯಾ? ಅಯ್ಯೋ, ಇವಳು ಬಂದ ತಕ್ಷಣ ರಾಜು ಕರ್ಕೊಂಡು ಬಂದ ತಕ್ಷಣ ಎಲ್ಲ ಆಗೋಗುತ್ತೇನೆ. ಅಣ್ಣಂಗೆ ಇದು ಮದುವೆ ಸ್ವಲ್ಪ ಕೂಡ ಇಷ್ಟ ಇಲ್ಲ, ಅದಕ್ಕೇನು ಬೇಜಾರು ಮಾಡ್ಕೊಂಡು ಹೋದ್ರು. ನೋಡು, ನಿಮ್ಮ ದೊಡ್ಡತ್ತೆ ಮಾತ್ರ ಮುಂದೆ ನಿಂತು ಸ್ವಲ್ಪ ಶಾಸ್ತ್ರ ಮಾಡಿದ್ದಾಳೆ ಅಷ್ಟೇ. ನಾವೀಗ ಏನಾದರೂ ಮಾಡಿ ಇವ್ರನ್ನ ಇಬ್ಬರನ್ನ ದೂರ ಮಾಡಬೇಕು. ಅವಾಗ ನೀನು ಆರಾಮಾಗಿ ರಾಜು ಮಾಮನ ಜೊತೆನೇ ಮದುವೆ ಆಗ್ಬೋದು ನೋಡು. ಅದೇನಮ್ಮ, ಆ ಥರ ಸಾಧ್ಯನಾ? ನನಗೆ ರಾಜು ಮಾಮನ ಜೊತೆ ಮದುವೆ ಆಗಕ್ಕೆ ಇನ್ನೊಂದು ಚಾನ್ಸ್ ಸಿಗುತ್ತಾ?
ಹ್ಞೂ, ಇವಳ ಮೇಲೆ ಒಂದು ಕಣ್ಣು ಇಟ್ಟಿರು. ಅವಾಗ ನೀ ನಾನು ಏನಾದರೂ ಮಾಡಿ ರಾಜು ಜೊತೆ ನೀನು ಮದುವೆ ಮಾಡಿಸ್ತೀನಿ. ಸರಿ ಆಯಿತು ಕಣಮ್ಮ. ಇವ್ರಿಗೆ ಇವಾಗ ಹೇಗೆ ಆಟ ಆಡಿಸ್ತೀವಿ ನೀನು ನೋಡು. ಹಲೋ, ಎಕ್ಸ್ಕ್ಯೂಸ್ ಮೀ, ಗಂಗಾ ಅವರೇ. ಹಾಂ, ಮಾತಾಡ್ರಿ. ಯಾರು ಹೇಳಿ? ಅವಳಿಗೆ ಯಾಕೆ ನೀನು ಯಾರು ಅಂತ ಕೇಳ್ತಿದೀಯಾ? ಅವಳು ಈ ಮನೆ ಸೊಸೆ ಆಗೋಳು. ಹಾಂ, ನಮ್ಮ ರಾಜನ ಇವಳಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಮ್ಮಣ್ಣ ನನ್ನ ಹತ್ರ ಹೇಳಿದ್ದ. ಹಾಂ, ಅಷ್ಟು ಬೇಗ ನಮ್ಮ ರಾಜನ ಬುಟ್ಟಿಗೆ ಹಾಕೊಂಡ್ಬಿಟ್ಟು ನೀನು ಬಂದು ಸೇರ್ಕೊಂಡಿದೆಯಲ್ಲ. ಹಾಂ, ಅದೇನೇ ಆಗಲಿ ನನ್ನ ಮಗಳ ಮದುವೆನ ರಾಜ ಜೊತೆ ಮಾಡಿಸ್ತೀನಿ. ಅದು ಹೇಗಾಗುತ್ತೆ ಆಂಟಿ? ಈಗ ರಾಜ ಅವ್ರ ಮದುವೆ ನನ್ನ ಜೊತೆ ಆಗಿದೆಯಲ್ಲ, ಮತ್ತೆ ಹೇಗೆ ನೀವು ಮದುವೆ ಮಾಡಿಸ್ತೀರಾ? ಮಮ್ಮ ಹೇಳ್ತಿದ್ದಾರೆ ಅಂದರೆ ಏನಾದರೂ ಒಂದು ಮಾಡೇ ಮಾಡ್ತಾರೆ, ಗೊತ್ತಾ? ಅದು ಹೇಗೆ ಸಾಧ್ಯ? ನಿಮ್ಮ ಹೆಸರು ಏನು ಹೇಳಿ? ಅದು ಹೇಗೆ ಸಾಧ್ಯ ಹೇಳಿ? ನಾನು ಅವ್ರ ಹೆಂಡತಿ ಇಲ್ಲೇ ಇರುವಾಗ ರಾಜು ಇನ್ನೊಂದು ಮದುವೆ ಹೇಗಾಗ್ತಾರೆ ಹೇಳಿ? ಅದು ಹೇಗೆ ಸಾಧ್ಯ ಇಲ್ಲ? ಹಾಂ, ನಾನು ಸಾಧ್ಯ ಮಾಡಿಸ್ತೀನಿ. ನಾನು ನಿಮ್ಮ ಮುಂದೆ ನಿಂತು ನನ್ನ ಮಗಳಿಗೂ ರಾಜಗೂ ಮದುವೆ ಮಾಡಿಸ್ತೀನಿ. ಯಾಕಂದರೆ ನಮ್ಮ ಅಣ್ಣಂಗೂ ಈ ಮದುವೆ ಇಷ್ಟ ಇಲ್ಲ, ನಮ್ಮ ಅತ್ತಿಗೆಗೂ ಈ ಮದುವೆ ಇಷ್ಟ ಇಲ್ಲ ಅಂದಾಗ ಹೇಗಾದರೂ ಮಾಡಿ ನಾನು ಈ ಮದುವೆನ ನಮ್ಮ ಸೌಮನ್ ಜೊತೆ ಮಾಡಿಸ್ತೀನಿ. ಇಲ್ಲ ಆಂಟಿ, ಅದು ಸಾಧ್ಯ ಇಲ್ಲ. ಅದು ನಾನು ಬರ್ಕಿರೋ ಗಂಟ ರಾಜನ ಇನ್ನೊಂದು ಮದುವೆ ಆಗಕ್ಕೆ ನಾನು ಬಿಡಲ್ಲ. ಅದು ಹೇಗೆ ಸಾಧ್ಯ ಇಲ್ಲ? ನೀನು ಯಾರು ಹೇಳಕ್ಕೆ ಸಾಧ್ಯ ಇಲ್ಲ ಅಂತ? ನಮ್ಮಮ್ಮ ಹೇಳಿದ್ಮೇಲೆ ಏನಾದರೂ ಒಂದು ಮಾಡೇ ಮಾಡ್ತಾರೆ. ನೀನು ಇಲ್ಲಿ ಇದ್ರೆ ತಾನೆ ಮದುವೆ ನಿಲ್ಸಕ್ಕೆ. ನಿನ್ನನ್ನು ಏನಾದರೂ ಒಂದು ಉಪಾಯ ಮಾಡಿ ಈ ಮನೆಯಿಂದ ಹೊರಗಾಕ್ತೀವಿ, ನೋಡ್ತಿರೋ. ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಬಾರೆ ಸೌಮ್ಯ, ಹೋಗೋಣ. ಇವಳ ಹತ್ರ ಏನು ಮಾತು? ಬಾ ಹೋಗೋಣ. ಸರಿ ನಡಿ ಅಮ್ಮ, ಹೋಗೋಣ. ಅಲ್ಲ, ನಮ್ಮ ರಾಜು ಯಾಕೆ ಈ ಥರ ಮಾಡ್ದ? ಯಾಕೆ ಈ ಥರ ಅವನು ನಮ್ಗೆ ಹೇಳ್ದಲೆ ಕೇಳ್ದಲೆ ಮದುವೆ ಆಗಿ ಬಂದ? ಅಲ್ಲ, ನಾವು ಎಲ್ಲ ಮಾತಾಡ್ಕೊಂತಿದ್ವಿ ತಾನೆ ನಮ್ಮ ರಾಜುಗೆ ಎಲ್ಲಾದ್ರೂ ಒಂದು ಸಂಬಂಧ ನೋಡಿ ಮದುವೆ ಮಾಡಬೇಕು ಅಂತ. ಅಷ್ಟು ಬೇಗ ನಮ್ಮ ರಾಜು ಯಾಕೆ ಈ ಥರ ಹೇಳ್ದಲೆ ಕೇಳ್ದಲೆ ಮದುವೆ ಆಗಿ ಬಂದ? ಅಯ್ಯೋ, ಅವನು ಯಾವತ್ತೂ ಈ ಥರ ಮಾಡ್ದೋನೇ ಅಲ್ಲ. ಏನೇ ಒಂದು ವಿಷಯ ಇದ್ರು, ಅಮ್ಮ ಈ ಥರ ಮಾಡ್ತಿದ್ದೀನಿ, ಅಮ್ಮ ಈ ಥರ ಎಲ್ಲ ಹೋಗ್ತಿದ್ದೀನಿ, ಅಮ್ಮ ಈ ಥರ ಮಾಡಬೇಕು ಅಂತಿದ್ದೀನಿ ಅಂತನಾದ್ರೂ ಹೇಳ್ತಿದ್ನ. ಈ ವಿಷಯದಲ್ಲಿ ಮಾತ್ರ ಯಾಕೆ ರಾಜು ನನ್ನ ಹತ್ರ ಏನು ಹೇಳಲಿಲ್ಲ? ಅವನು ಯಾಕೆ ಹೇಳಲಿಲ್ಲ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಇಷ್ಟೊತ್ತಿಗಾಗ್ಲೇ ಊರಿಗೆಲ್ಲ ಗೊತ್ತಾಗಿರುತ್ತೆ, ಊರಿಗೆಲ್ಲ ಸುದ್ದಿ ತಲುಪಿರುತ್ತೆ ನಮ್ಮ ರಾಜು ಮದುವೆ ಆಗಿ ಬಂದಿದ್ದಾನೆ ಅಂತ. ಈಗ ಏನ್ ಮಾಡೋದು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ರಾಜು ನಮ್ಮ ಮಾನನೆಲ್ಲ ತೆಗೆದ್ಬಿಟ್ಟ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಲ್ಲ, ಎಲ್ಲ ಯಾರು ಏನ್ ಮಾತಾಡಲ್ಲ. ಅಲ್ಲ, ಹುಡುಗಿ ಕೊಡೆಯವರು ಏನಾದ್ರು ಕೇಸು ಗೀಸು ಅಂತ ಏನಾದ್ರು ಕಂಪ್ಲೇಂಟ್ ಕೊಟ್ರೆ ಅವಾಗ ಏನ್ ಮಾಡೋದು? ಅಯ್ಯೋ ದೇವ್ರೆ, ರಾಜು ಯಾಕೆ ಹಿಂಗ್ ಮಾಡ್ಬಿಟ್ಟ? ಅಮ್ಮ 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 ಪ್ಲೀಸ್ ಮಾತಾಡಮ್ಮ. ನೀನು ಈ ಥರ ಮಾಡಬೇಡ ಕಣಮ್ಮ. ಅಮ್ಮ ನನ್ನ ಮಾತನ್ನ ವಸಿ ಕೇಳಮ್ಮ. ಅಮ್ಮ ಪ್ಲೀಸ್ ನನ್ನ ಜೊತೆ ಮಾತಾಡಮ್ಮ. ಮಾತಾಡಕ್ಕೆ ನೀನು ಉಳಿದಿತ್ತು ರಾಜು. ಎಲ್ಲ ನೀನೇ ದೊಡ್ಡವನಾಗೋಗಿದೆಯಲ್ಲ. ಎಲ್ಲ ನಿಂಗೆ ಯಾವ ಸರಿ ಯಾವ ತಪ್ಪು ಅಂತೆಲ್ಲ ಗೊತ್ತಾಗುತ್ತಲ್ಲ. ನನ್ನ ಮಾತಿಂದ ನಿಂಗೆ ಏನಾಗ್ಬೇಕು ಹೇಳು? ಅಮ್ಮ ಪ್ಲೀಸ್ ನೀನು ಈ ಥರ ಮಾತಾಡಬೇಡ ಕಣಮ್ಮ. ಹೊಸಿ ನಾನು ಹೇಳೋ ಮಾತನ್ನ ಕೇಳಮ್ಮ. ಅಮ್ಮ ಪ್ಲೀಸ್ ನೀನು ಈ ಥರ ಮಾಡಬೇಡ ಕಣಮ್ಮ. ನಿಂಗೆಲ್ಲ ಗೊತ್ತಿದ್ದು ನೀನೇ ಹಿಂಗೆ ಮಾಡಿದ್ರೆ ಅಪ್ಪಯ್ಯ ಇನ್ನೂ ಎಷ್ಟು ನನ್ನ ಮೇಲೆ ಬೇಜಾರಾಗಲ್ಲ ಹೇಳು? ಅಮ್ಮ ಪ್ಲೀಸ್ ಅಮ್ಮ, ಹೊಸಿ ನಾನು ಹೇಳೋದನ್ನ ಕೇಳಮ್ಮ. ಏನ್ ಕೇಳ್ಬೇಕು ಹೇಳೋ ರಾಜು? ಎಲ್ಲ ಮಾಡೋದ್ ಮಾಡ್ಬಿಟ್ಟು ಈಗ ನಾನು ಹೇಳೋದನ್ನ ಕೇಳಮ್ಮ ಕೇಳಮ್ಮ ಅಂದ್ರೆ ಏನ್ ಕೇಳ್ಬೇಕು ಹೇಳು? ಅಮ್ಮ ಅದೇನಾಯ್ತು ಅಂದರೆ ಗಂಗಾ ಅವ್ರ ಮನೇಲಿ ಅವರಿಗೆ ಗಂಗಂಗೆ ತಾಯಿ ಇಲ್ಲಮ್ಮ. ಅವ್ರಿಗಿರೋದು ಮಲ್ತಾಯಿ. ಅವ್ರ ಮಲ್ತಾಯಿ ಏನು ಮಾಡಕ್ಕೆ ಹೊರಟಿದ್ರು ಗೊತ್ತಾ? ತಲೆ ಸರಿ ಇಲ್ದವರಿಗೆ ಗಂಗನ ಕೊಟ್ಟು ಮದುವೆ ಮಾಡಕ್ಕೆ ಹೊರಟಿದ್ರು. ಅಷ್ಟೊಳ್ಳೆ ಹುಡುಗಿನ ಅವ್ರನ್ನ ಕೊಟ್ಟು ಮದುವೆ ಮಾಡ್ತಿದ್ದಾರಲ್ಲ ಅಂತ ಅವರು ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರನೂ ಪ್ಲೀಸ್ ಹೇಗಾದರೂ ಮಾಡಿ ಮದುವೆ ನಿಲ್ಲಿಸಿ ನನ್ನ ಜೀವನನ ಕಾಪಾಡಿ ಅಂತ ಎಲ್ಲರ ಹತ್ರನೂ ಫೋನ್ ಮಾಡಿದ್ರು ಕಣಮ್ಮ. ಈ ವಿಷಯ ನಂಗೆ ಗೊತ್ತಾಯಿತು. ಅದಕ್ಕೆ ನಾನು ಹೋಗಿ ಹೇಗೋ ಮಾಡಿ ಗಂಗವ್ರನ್ನ ಮದುವೆ ನಿಲ್ಲಿಸ್ಬಿಟ್ಟೆ. ಆದರೆ ನಂಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಕಣಮ್ಮ. ನಾನು ನಿಂಗೆ ಅವತ್ತು ಹೇಳಿದ್ನಲ್ಲ, ನಾವು ಟ್ರಿಪ್ಪಿಗೆ ಹೋದಾಗ ಒಂದು ಹುಡುಗಿ ನೋಡಿದೆ, ತುಂಬ ಇಷ್ಟ ಆದ್ಲು ಅಂತ. ಅದು ಗಂಗಾನೇ ಕಣಮ್ಮ. ಹಾಗಾಗ್ಬಿಟ್ಟು ನಾನು ಇಷ್ಟಪಟ್ಟು ಹುಡುಗಿನಿಗೆ ಈ ಥರ ಮೋಸ ಮಾಡ್ತಿದ್ದಾರಲ್ಲ ಅನ್ನೋದನ್ನ ನನ್ನ ಕೈ ಸಹಿಸೋಕ್ಕಾಗಲಿಲ್ಲ ಕಣಮ್ಮ. ಅದಕ್ಕೆ ನಾನು ಹೋಗಿ ಗಂಗನ ಮದುವೆ ನಿಲ್ಲಿಸ್ಬಿಟ್ಟೆ ಕಣಮ್ಮ. ಹೌದಾ ರಾಜು? ಆಮೇಲೆ ಏನಾಯ್ತು? ಅಷ್ಟೆಲ್ಲ ಆಗಿ ನಾನು ಹೋಗಿ ಗಂಗವ್ವನ್ನ ಕರ್ಕೊಂಬಂದು ಆ ಮದುವೆನ ಹೇಗೂ ನಿಲ್ಲಿಸ್ಬಿಟ್ಟೆ. ಆದರೆ ಮುಂದೇನಾಯಿತು ಅಂದರೆ ಗಂಗಾ ಅವರು ನಾನು ಇನ್ನೂ ಚೆನ್ನಾಗಿ ಓದ್ತೀನಿ, ನಾನು ಮೈಸೂರಿಗೆ ಹೋಗಿ ಅಲ್ಲೇ ಸೆಟ್ಲಾಗ್ತೀನಿ ಅಂತ ಹೋಗೇ ಬಿಟ್ರು ಕಣಮ್ಮ. ಅಲ್ಲಿಂದ ಹೋಗ್ಬೇಕಾರೆ ಅವ್ರು ಯಾವುದೋ ಕೆಟ್ಟೋಗಿರೋ ಬಸ್ಸಿಗೆ ಕೂತಿದ್ರು ಅಂತ ಅವ್ರು ರಿಟರ್ನ್ ಮತ್ತೆ ಅವ್ರ ಫ್ರೆಂಡ್ ಮನೆಗೆ ಬಂದರು. ಅವ್ರ ಫ್ರೆಂಡ್ ಮನೆಗೆ ಬಂದಾಗ ಅಲ್ಲಿಂದ ಗಂಗಾನು ಅವ್ರ ಫ್ರೆಂಡ್ ಇಬ್ಬರು ಮಾರ್ಕೆಟಿಗೆ ಬಂದಿದ್ರು ಕಣಮ್ಮ. ಆ ಮಾರ್ಕೆಟಲ್ಲಿ ಅವರಮ್ಮ ಸಿಕ್ಕಿ ಮತ್ತೆ ಗಂಗಾವ್ರನ್ನ ಮಾರ್ಕೆಟಲ್ಲೆಲ್ಲ ಹೊಡೆದು ಜಡೆ ಇಟ್ಕೊಂಡು ನಿಂಗೆ ನಾನು ನೋಡಿರೋ ಹುಡುಗಂಗೆ ಕೊಟ್ಟು ಮದುವೆ ಮಾಡೋದು
ನಾನು ಹೇಳ್ದಂಗೆ ಕೇಳಬೇಕು, ಇಲ್ಲ ನನ್ನ ಮಾತೆ ನಡಿಬೇಕು ಅಂತ ಹೇಳ್ಕೊಂಡು ಹೋಗ್ತಿದ್ರು ಕಣಮ್ಮ. ಹಾಗಾಗಿ ನಾನು ಅವ್ರ ಹತ್ರ ಹೇಗಾದ್ರೂ ಮಾಡಿ ಗಂಗನ್ನ ತಪ್ಪಿಸ್ಬೇಕು, ಮಾರ್ಕೆಟಲ್ಲೆಲ್ಲ ಈ ಥರ ಹೊಡಿತಿದ್ದಾರಲ್ಲ ಅಂತೇಳಿ, ನೀವು ಗಂಗನ್ನ ಹೊಡಿಬೇಡ್ರಿ, ನೀವ್ಯಾರು ಹೊಡಿಯೋಕ್ಕೆ, ನಂದು ಗಂಗಂದು ಮದುವೆ ಆಗಿದೆ ಅಂತ ಸುಳ್ಳು ಹೇಳ್ಬಿಟ್ಟೆ ಕಣಮ್ಮ. ಆ ಥರ ಸುಳ್ಳು ಹೇಳಿದ್ದು ಅಲ್ಲದೆ ನನಗೆ ಗಂಗಾ ಅವರು ನನ್ನನ್ನು ಪ್ರೀತಿಸ್ತಿರೋ ವಿಷಯ ಗೊತ್ತಾಯಿತು ಕಣಮ್ಮ. ನಾನು ಗಂಗಾ ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೆ. ಹಾಗಾಗ್ಬಿಟ್ಟು ಗಂಗಾ ಎಲ್ಲಿ ನನ್ನ ಕೈ ತಪ್ಪು ಹೋಗ್ತಾರೋ ಅಂತ ನಾನು ಗಂಗಾ ಬೇಡ ಅಂತ ಹೇಳಿದ್ರು, ನಾನು ಗಂಗನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಮದುವೆ ಆಗಿಬಿಟ್ಟೆ ಕಣಮ್ಮ. ಇದರಲ್ಲಿ ಗಂಗಂದು ಏನೂ ತಪ್ಪಿಲ್ಲ, ನಂದೇ ಎಲ್ಲ ತಪ್ಪು. ನನಗೆ ಆವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಕಣಮ್ಮ. ಅದಕ್ಕೆ ಈಗ ಮಾಡಿಬಿಟ್ಟೆ. ಪ್ಲೀಸ್ ಅಮ್ಮ, ನಿನ್ನ ಕೈಲಿ ಸಾಧ್ಯ ಆದರೆ ನನ್ನ ಕ್ಷಮಿಸ್ಬಿಡಮ್ಮ. ಈಗ ಹೇಳಮ್ಮ, ನಾನು ಮಾಡಿದ ತಪ್ಪ? ಒಂದು ಹೆಣ್ಣಿನ ಜೀವನನ ಕಾಪಾಡಿದ ತಪ್ಪೇನಮ್ಮ? ಹಾಗಾದರೆ ನಾನು ಮಾಡಿದ ತಪ್ಪ ಅಮ್ಮ? ಸರಿ ರಾಜು, ನೀನು ಒಂದ್ ಹೆಣ್ಣಿನ ಬಗ್ಗೆ ಯೋಚನೆ ಏನು ಮಾಡ್ದೆ, ಒಳ್ಳೇದೆ. ಆದ್ರೆ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡಿಲ್ವಲ್ಲ? ಊರ್ ಜನ ಏನಂತಾರೆ? ನಿಮ್ಮ ಅಪ್ಪಂಗೆ ಊರಲ್ಲಿ ಎಷ್ಟು ಹೆಸರಿದೆ, ಆ ಹೆಸರನ್ನೆಲ್ಲ ಹಾಳು ಮಾಡ್ಬಿಟ್ಟಲ್ಲ ರಾಜು. ಆವಾಗ ನಿನ್ ಕಣ್ ಮುಂದೆ ಗಂಗಾ ಮಾತ್ರ ಬಂದಿದ್ಲ. ಹಾಗಾದ್ರೆ ನಿನ್ ಕಣ್ ಮುಂದೆ ನಾನು, ನಿಮ್ಮಪ್ಪ, ನಮ್ಮ ಇಡೀ ಫ್ಯಾಮಿಲಿ ಯಾವ್ದು ಕಣ್ಣಿಗೆ ಬಂದಿಲ್ವೇನೋ ರಾಜು? ಈ ತರ ಎಲ್ಲ ಮಾಡಿ ಬಂದಲ್ಲ. ಪ್ಲೀಸ್ ಅಮ್ಮ, ಆ ಥರ ಏನು ಹೇಳ್ಬೇಡ, ನನಗೆ ಕ್ಷಮಿಸ್ಬಿಡಮ್ಮ. ಓ, ಏನಪ್ಪ ರಾಜು, ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನಿಮ್ಮ ಅಮ್ಮನ ಹತ್ರ ಬಂದು ಹತ್ಕೊಂಡು ಕಣ್ಣೀರು ಹಾಕಿದ್ರೆ ಕ್ಷಮಿಸ್ಬಿಡ್ರಿ ಅಂತ ಹೇಳಿದ್ರೆ ಕ್ಷಮಿಸಕ್ಕಾಗುತ್ತೇನೋ? ಇಷ್ಟು ದೊಡ್ಡ ತಪ್ಪು ಮಾಡಿ ಬಂದು. ಅಲ್ಲ, ಯಾಕತ್ತೆ ನೀವು ಈ ರೀತಿ ಮಾತಾಡ್ತೀರಾ? ಯಾಕೆ ಈ ರೀತಿ ಮಾತಾಡ್ತೀರಾ ಹೇಳ್ರಿ? ನಾನು ಅಮ್ಮನ ಜೊತೆ ತಾನೇ ಮಾತಾಡ್ತಿದ್ದಿದ್ದು, ನೀವು ಯಾಕೆ ಈ ಥರ ಮಧ್ಯ ಬಂದು ಮಾತಾಡ್ತೀರಾ ಹೇಳಿ ಅತ್ತೆ? ಅವರು ನಿಮ್ಮ ಅತ್ತೆ ಮಾತಾಡ್ತಿರೋ ಸರಿನೇ ರಾಜು, ಅವ್ರು ಹೇಳಿದ್ದೆ ಸರಿ. ನೀವ್ ಮಾಡಿರೋದಕ್ಕೆ ತಾನೇ ಅವರು ಹೇಳ್ತಿರೋದು. ಅವ್ರಿಗೆ ಮಾತಾಡಕ್ಕೆ ಒಂದು ವಿಷಯ ಸಿಕ್ತು, ಅದಕ್ಕೆ ಮಾತಾಡ್ತಿದ್ದಾರೆ. ಬಿಡು, ನೀ ಮಾಡಿರೋದು ತಪ್ಪಲ್ವಾ ರಾಜು? ಕರೆಕ್ಟಾಗಿ ಹೇಳಿದ್ರಿ. ಅದಕ್ಕೆ ಅಣ್ಣ ಹೇಳಿಲ್ವಾ? ಅಣ್ಣ ಹೇಳಿದ್ದು ಸರಿ. ಅಣ್ಣ ಏನ್ ಹೇಳ್ತಾನೋ ಅದೆಲ್ಲ ಕರೆಕ್ಟಾಗೇ ಇರುತ್ತೆ. ಅದಕ್ಕೆ ಅಣ್ಣ ಬೇಜಾರು ಮಾಡ್ಕೊಂಡು ಹೋಗಿದ್ದು. ಊರ್ ಜನ ಎಲ್ಲ ಎಷ್ಟೆಲ್ಲ ಮಾತಾಡ್ತಿದ್ರು ಗೊತ್ತಾ? ನೋಡು ರಾಜು, ನೀನ್ ಮಾಡಿರೋ ಕೆಲಸಕ್ಕೆ ಊರ್ ಜನ ಎಲ್ಲ ಹೇಗ್ ಮಾತಾಡ್ಕೊಂತಿದ್ದಾರೆ ಅಂತ. ಅಲ್ಲ, ಈ ಅತ್ತೆ ಇದ್ದಾಗ ನಾವೇನು ಮಾತಾಡೋದು ತಪ್ಪು. ಈ ಅತ್ತೆ ಯಾಕಾದ್ರೂ ಬಂದ್ಲೋ ಏನೋ. ಅಲ್ಲ ಕಣೆ ಗಿರ್ಜಾ, ಏನೋ ಹುಡುಗ ಗೊತ್ತಿಲ್ದಲೆ ಏನೋ ಒಂದು ತಪ್ಪು ಮಾಡ್ಬಿಟ್ಟಿದ್ದಾನೆ. ಕ್ಷಮಿಸಿ ಮುಂದೋಗೋದ್ ಬಿಟ್ಟು ಈ ಥರ ಆಳ್ಕೊಂಡು ಕಣ್ಣೀರಾಗ್ತಾ ಕೂತ್ರೆ ಸಮಸ್ಯೆ ಬಗ್ಗೆ ಇರುತ್ತೇನೆ. ಏನೋ ಆಗೋಗ್ಬಿಟ್ಟಿತ್ತೆ. ಸಂಜೆ ರಾಗು ಬರ್ಲಿ ತಡಿ, ಎಲ್ಲ ಸೇರಿ ಮಾತಾಡೋಣಂತೆ. ಅದನ್ನ ಬಿಟ್ಟು ಯಾಕೆ ಈ ಥರ ಹೇಳ್ತಿದೀಯ? ಹೋಗಿ ಏನಾದ್ರೂ ಕೆಲಸ ಇದ್ರೆ ನೋಡ್ಕೋ ಹೋಗು. ಅದು ಹೇಗಾಗುತ್ತೆ ಹೇಳಿ ಅಕ್ಕ? ಎತ್ಕೊಳ್ಳೋ ಸಂತ ಎಷ್ಟಾಗುತ್ತೆ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತಲ್ಲ. ಈ ರೀತಿ ಕೇಳ್ದಲೆ ನಮ್ಮ ಮಗ ಮದ್ವೆಗೆ ಬಂದಿದ್ದಾನೆ ಅಂದಾಗ ನಮ್ಗೆ ಎಷ್ಟು ನೋವಾಗುತ್ತೆ ನಿಮ್ಗೆ ಗೊತ್ತಾಗ್ತಿಲ್ವಾ ಅಕ್ಕ? ಈಗ ಅದನ್ನೇ ದೊಡ್ಡದು ಮಾಡ್ಕೊಂಡು ಕೂರಕ್ ಆಗಲ್ವಲ್ಲ ಗಿರ್ಜಾ? ಇವೆಲ್ಲ ಬದುಕೋದ್ಮೇಲೆ ಇವೆಲ್ಲ ನಡೆಯುತ್ತೆ. ನಾವು ದೊಡ್ಡವರಾದವರು ಕ್ಷಮಿಸಿ ಮಕ್ಕಳನ್ನ ಹೋಗ್ರಿ, ಮುಂದಿನ ದಾರಿ ನೋಡ್ಕೊ ಹೋಗ್ರಿ ಅಂತ ಕಳಿಸ್ಬೇಕು. ಅದನ್ನ ಬಿಟ್ಟು ನಾವೇ ಈ ತರ ಕುಗ್ಗಿದ್ರೆ ಅವ್ರಿಗೆ ಯಾರೇ ಧೈರ್ಯ ಹೇಳ್ತಾರೆ ಹೇಳು? ಹೌದು ಕಣಮ್ಮ ಗಿರ್ಜಾ, ನೀನು ಈ ತರ ಬೆಳಗ್ಗಿಂದ ಹೇಳ್ತಿರೋದನ್ನ ನಮ್ಮ ಕೈಲಿ ನೋಡಕ್ಕಾಗ್ತಿಲ್ಲ. ಹೋಗು, ಏನೋ ಆಗೋಗ್ಬಿಟ್ಟಿದೆ. ರಾಗು ಬಂದಾಗ ಸಂಜೆ ಎಲ್ಲರೂ ಕೂತಿ ಮಾತಾಡೋಣವಂತೆ. ಊರ್ ಜನ ಏನು ಮಾತಾಡ್ಕೊಂತಾರೆ. ಅವರ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ರೆ ಅಷ್ಟೇ. ಆಮೇಲೆ ಅವ್ರು ಹೆಂಗಿದ್ರು ಮಾತಾಡ್ತಾರೆ. ಹೋಗು, ಏನು ಮಾಡೋಕ್ಕಾಗಲ್ಲ. ಈಗ ಆಗಿರೋ ತಪ್ಪಂತೂ ಸರಿಪಡ್ಸಕ್ ಆಗಲ್ವಲ್ಲ. ಹೋಗು, ಈಗ ಹೆಂಗಿದ್ರು ಜನ ಮಾತಾಡ್ಕೊಂತಾರೆ, ಹಂಗಿದ್ರು ಮಾತಾಡ್ತಾರೆ, ಹೇಗಿದ್ರು ಮಾತಾಡ್ತಾರೆ. ಹೋಗಿ ಏನಾದ್ರು ಕೆಲಸ ಇದು ಮಾಡ್ಕೋಗು. ಈ ತರ ಹೇಳ್ಕೊಂಡು ಕೂರ್ಬೇಡ, ಹೋಗವ. ಸರಿ ಆಯ್ತು. ಹಾಯ್ ಫ್ರೆಂಡ್ಸ್, ನನಗೆ ಒಂದು ವಾರದಿಂದ ಹುಷಾರಿಲ್ದಲೆ ವೀಡಿಯೋನ ಸರಿಯಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ಮೇಲೆ ಡೈಲಿ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಪ್ಲೀಸ್ ಎಲ್ಲರೂ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ನೋಡ್ತಿದ್ದೀರಾ, ಯಾರು ಕೂಡ ಲೈಕ್ಸ್ ಕೊಡ್ತಿಲ್ಲ. ನೀವು ಲೈಕ್ಸ್ ಕೊಟ್ಟರೆ ನಮಗೂ ಒಂದು ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ಸಿಗುತ್ತೆ ಫ್ರೆಂಡ್ಸ್. ನೀವು ಬರೀ ನೋಡಿ ಸುಮ್ಮನಿದ್ರೆ ನನಗೆ ಯಾಕೋ ಯಾರಿಗೂ ನಮ್ಮ ವಿಡಿಯೋ ಇಷ್ಟ ಆಗ್ತಿಲ್ವೇನೋ, ಅದಕ್ಕೆ ನೋಡ್ತಿಲ್ವೇನೋ ಅಂತ ನಮಗೂ ಮನಸ್ಸಿಗೆ ಬೇಜಾರಾಗುತ್ತಲ್ವ. ನಾವು ಇಷ್ಟೆಲ್ಲ ಒಂದು ವಿಡಿಯೋ ಮಾಡಬೇಕು ಅಂದರೆ ಇಡೀ ದಿವಸ ತಲೆ ಕೆಡಿಸ್ಕೋಬೇಕು ಫ್ರೆಂಡ್ಸ್. ಯಾವ ಥರ ವಿಡಿಯೋ ಮಾಡಬೇಕು, ಪಿಕ್ಚರ್ ತಗೊಳ್ಳೋದು, ಎಡಿಟ್ ಮಾಡೋದು, ಎಷ್ಟೆಲ್ಲ ಕೆಲಸ ಇರುತ್ತೆ ಫ್ರೆಂಡ್ಸ್. ಈ ಥರ ನೀವು ನೋಡಿ ಕೂಡ ಲೈಕ್ಸ್ ಮಾಡ್ದಲೇ ಇದ್ದಾಗ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್.